ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕುಸುಮ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಮನೆಯಲ್ಲೇ ಹೇಗೆ ಹಕ್ಕಾ ನೂಡಲ್ಸ್, ವೆಜ್ ಹಕ್ಕಾ ನೂಡಲ್ಸ್ ಹೇಗೆ ಮಾಡೋದು ಅಂತ ಹೇಳ್ತೀನಿ. ತುಂಬ ಜಲ್ದಿ ಮಾಡ್ಬೋದು, ತುಂಬ ಟೈಮ್ ಏನು ಹಿಡಿಯಲ್ಲ. ತುಂಬ ಮಕ್ಕಳು ಇಷ್ಟಪಡ್ತಾರಲ್ಲ, ಮನೆಯಲ್ಲೇ ಮಾಡಿಕೊಡಿ. 5 ನಿಮಿಷದಲ್ಲಿ ಮಾಡ್ಬೋದು ಇದನ್ನು. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಇದಕ್ಕೆ ಒಂದು ಚಿಕ್ಕದಾಗಿ ಹೆಚ್ಕೊಂಡಿರೋ ಕ್ಯಾಪ್ಸಿಕಮ್ನ ತೆಳ್ಳಗೆ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ ನೋಡಿ, ಹಿಂಗೆ ತೆಳ್ಳಗೆ ಹೆಚ್ಕೊಂಬಿಡಿ. ಕ್ಯಾರೆಟ್ ಒಂದು ತೊಗೊಂಡಿದ್ದೀನಿ, ಅದು ತೆಳ್ಳಗೆ ಹೆಚ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಬೆಳ್ಳುಳ್ಳಿನ ಸಿಪ್ಪೆ ಸುಲಿದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಈರುಳ್ಳಿ, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ. ನಿಮಗೇನಾದರೂ ಆನಿಯನ್, ಇದು ಗ್ರೀನ್ ಆನಿಯನ್ ಲೀವ್ ಸಿಕ್ಕರೆ ಅದನ್ನು ಯೂಸ್ ಮಾಡಿ. ಮತ್ತು ಕ್ಯಾಬೇಜ್ ಇದ್ದರೆ ಕ್ಯಾಬೇಜ್ ಕೂಡ ಹಾಕ್ಬೋದು. ಇದಕ್ಕೆ ನನ್ನ ಹತ್ರ ಕ್ಯಾಬೇಜ್ ಇಲ್ಲ ಅಂತ ನಾನು ಕ್ಯಾಬೇಜ್ ಹಾಕಿಲ್ಲ, ಬಟ್ ಕ್ಯಾಬೇಜ್ ಹಾಕಿ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಸಕ್ಕರೆ ಬೇಕಾಗುತ್ತೆ, ಒಂದು ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಕಾಳು ಮೆಣಸು, ಮತ್ತು ಇದು ಸೋಯಾ ಸಾಸ್, ಡಾರ್ಕ್ ಸೋಯಾ ಸಾಸು. ಇದಕ್ಕೆ ವಿನೇಗರ್ ಬೇಕಾಗುತ್ತೆ. ಮತ್ತು ಇಲ್ಲಿ ಹಕ್ಕಾ ನೂಡಲ್ಸ್, ವೆಜ್ ಹಕ್ಕಾ ನೂಡಲ್ಸ್, ಇವು ಸೂಜಿಯಿಂದ ಮಾಡಿರೋದು, ಮೈದಾದಲ್ಲ. ಈ ಹಕ್ಕಾ ನೂಡಲ್ಸ್ ತೊಗೊಂಡಿದ್ದೀನಿ ನಾನೀಗ. ಇದನ್ನು ನಾನು ಫಸ್ಟ್ ಏನು ಮಾಡ್ತೀನಿ ಅಂದರೆ, ನಾನು ಫಸ್ಟು ನೂಡಲ್ಸ್ನ ನಮ್ಗೆ ಎಷ್ಟು ಬೇಕಷ್ಟು ಅದನ್ನು ನೀರಲ್ಲಿ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡಬೇಕು. ಅದು ಸ್ವಲ್ಪ ಸಾಫ್ಟ್ ಆಗಬೇಕು. ಅದಕ್ಕೆ ನಾನು ನೀರಿಗೆ ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಆಮೇಲೆ ನೂಡಲ್ಸ್, ನಾವು ಎಷ್ಟು ನೂಡಲ್ಸ್ ಮಾಡ್ಕೋಬೇಕು ಅಷ್ಟು ನೂಡಲ್ಸ್ನ ನೀವು ಹಾಕಿ ನೀರಲ್ಲಿ ಚೆನ್ನಾಗಿ ಕುದಿಸ್ಕೊಂಬಿಡಿ. ತುಂಬಾ ಕುದಿಸ್ಬೇಡಿ, ಮೆತ್ತಗೆ ಮಾಡ್ಕೊಳಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ನೋಡ್ಕೊರಿ. ಆಮೇಲೆ ಹಿಂಗೆ ಈಸಿಯಾಗಿ ಕಟ್ ಆಗಬೇಕು. ಅದು ಹಿಂಗೆ ನೋಡಿ ನೀರಲ್ಲಿ ತೆಗೆದು ನಾವು ನೋಡಿದರೆ ಈಸಿಯಾಗಿ ಕಟ್ ಆಗಬೇಕು. ಆವಾಗ ಅದನ್ನು ಸ್ಟ್ರೈನ್ ಮಾಡ್ಕೋಬೇಕಾಗುತ್ತೆ. ಈಗ ನೋಡಿ, ನಾನು ನೂಡಲ್ಸ್ ಆಗಿದೆ. ಈಗ ನಾನು ಸ್ಟ್ರೈನ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ನಾನು ನೂಡಲ್ಸ್ನ ಇದರಲ್ಲಿ ಹಾಕಿದ್ದೀನಿ, ಹಾಕಿ ಕುದಿಸ್ತಾ ಇದ್ದೀನಿ. ನಿಮಗೆ ಇದು ಹೆಂಗಾಗಿದೆ ಅಂತ ಗೊತ್ತಾಗಬೇಕಂದ್ರೆ ಒಂದು ಸ್ಪೂನಲ್ಲಿ ಹಿಂಗೆ ತೊಗೊಂಡು ಅದನ್ನು ಕೈಯಲ್ಲಿ ಮುಟ್ಟು ನೋಡಿ, ಕೈಯಲ್ಲಿ ಹಿಂಗೆ ಇಟ್ಕೊಂಡು ನೋಡಿ. ಅದೇನಾದರೂ ಆಗಿದ್ದರೆ ನೋಡಿ, ಈಗ ನಾನು ನೂಡಲ್ಸ್ ತೆಗೆದಿದ್ದೀನಿ ನೋಡಿ. ಹಿಂಗೆ ಒತ್ತಿದರೆ ಹಿಂಗೆ ಮಾಡಿದರೆ ಆಗಿರಬೇಕು ನೋಡಿ. ಹಿಂಗೆ ಈಸಿಯಾಗಿ ಕಟ್ಟಾಯ್ತು ಅಂದರೆ ನೂಡಲ್ಸ್ ಆಗಿದೆ ಅಂತ. ತುಂಬ ಹೊತ್ತು ಬಾಯ್ಲ್ ಮಾಡಬೇಡಿ, ಮೆತ್ತಗಾಗ್ಬಿಟ್ಟು ಚೆನ್ನಾಗಿರಲ್ಲ. ನೋಡಿ, ಈಗ ನೂಡಲ್ಸ್ ಆಗಿದೆ ನೋಡಿ. ನಾನು ಹಿಂಗೆ ಪ್ರೆಸ್ ಮಾಡ್ತಾಯಿದ್ದೀನಿ ನೋಡಿ, ನೀಟಾಗಿ ಇದು ಆಗಿದೆ. ಈಗ ನೂಡಲ್ಸ್ ಆಗಿದೆ. ಇದನ್ನ ಸ್ಟ್ರೈನ್ ಮಾಡ್ಕೊಂಬಿಡ್ತೀನಿ ಈಗ ನೋಡಿ. ಈಗ ನೂಡಲ್ಸ್ ಆಗಿದೆ. ನಾನು ಗ್ಯಾಸ್ ಆಫ್ ಮಾಡಿ ಇದು ಸ್ಟ್ರೈನ್ ಮಾಡ್ಕೊಂಬಿಡ್ತೀನಿ. ಒಂದು ಸ್ಟ್ರೈನರ್ ತೊಗೊಂಡಿದ್ದೀನಿ. ಈ ನೂಡಲ್ಸ್ ಏನಿದೆಯಲ್ಲ, ಇದು ನಾನು ಎಣ್ಣೆ ಮತ್ತು ಉಪ್ಪಾಕಿ ಬಾಯ್ಲ್ ಮಾಡ್ಕೊಂಡಿದ್ನಲ್ಲ, ಅದನ್ನು ಎಣ್ಣೆ ಹಾಕಿ, ಯಾಕಂದರೆ ಇದು ಕಾಳಾಗಿರುತ್ತೆ, ಇಲ್ಲಿದ್ರೆ ಅದು ಅಂಟ್ಕೊಂಡಂಗೆ ಆಗಿಬಿಡುತ್ತೆ. ನೋಡಿ, ಈಗ ನಾನು ಸ್ಟ್ರೈನ್ ಮಾಡ್ತಾಯಿದ್ದೀನಿ. ಬಿಸಿ ಇದ್ದಾಗೆ ಸ್ಟ್ರೈನ್ ಮಾಡ್ಕೊಂಬಿಡಿ. ನೋಡಿ, ಈಗ ಸ್ಟ್ರೈನ್ ಆಗಿದೆ ಇದು ನೀಟಾಗಿ. ಆದಷ್ಟೇ ಮನೆಯಲ್ಲೇ ಮಾಡಿ, ಯಾಕಂದರೆ ಹೊರಗೆಲ್ಲ ಏನು ಮಾಡ್ತಾರೆ, ಟೇಸ್ಟಿಂಗ್ಸ್ ಎಲ್ಲ ಸಾಲ್ಟ್ ಎಲ್ಲ ಹಾಕ್ತಾರೆ. ಅದಕ್ಕೆ ಯಾವಾಗಾದ್ರೂ ತಿನ್ನೋಕೆ ಚೆನ್ನಾಗಿರುತ್ತೆ. ಬಟ್ ಪದೇ ಮಕ್ಕಳು ಕೇಳಿದಾಗ ದೊಡ್ಡವರಾಗಲಿ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ಇದನ್ನು. ಈಗ ನೋಡಿ ಹಾಕಿದ್ದೀನಿ. ಇದು ಹಾಕಿದ ತಕ್ಷಣ ನಾವು ತಣ್ಣೀರು ಹಾಕಬೇಕು. ಇದಕ್ಕೆ ತಣ್ಣೀರು ಹಾಕಿದರೆ ಏನಾಗುತ್ತೆ, ಅದು ಕಾಳಾಗಿ ಬಿಡಿಸ್ಕೊಂಡ್ಬಿಡ್ತದೆ. ನೋಡಿ, ಈಗ ನೂಡಲ್ಸ್ ರೆಡಿಯಾಗಿದೆ. ಈಗ ನಾನು ತಣ್ಣೀರು ಹಾಕಿ ಇದನ್ನು ಇದು ಮಾಡ್ಕೊಂಡು ಸ್ಟ್ರೈನ್ ಮಾಡ್ಕೊಂಡಿದ್ದೀನಿ. ಇದೇ ರೀತಿ ಮಾಡ್ಕೊಳ್ಳಿ ನೋಡಿ. ಈಗ ಕಾಳಾಗಿದೆ ನೋಡಿ. ನಾವು ಎಣ್ಣೆ ಹಾಕಿದ್ದೀವಲ್ಲ ನೋಡಿ, ಕಾಳಾಗಿ ಬರ್ತಾಯಿದೆ. ಚೆನ್ನಾಗಿ ತಣ್ಣೀರು ಹಾಕಿಬಿಡ್ಬೇಕು ಇಮಿಡಿಯೇಟ್ ಇದು ಸ್ಟ್ರೈನ್ ಮಾಡಿದ ಮೇಲೆ. ಇದು ಒಂದು 2 ನಿಮಿಷ ಬಿಟ್ಟು ಈಗ ನಾವು ನೂಡಲ್ಸ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಿಮಗೆ. ಫಸ್ಟ್ ಕಬ್ಬಿಣದ ಅದು ಕಡಾಯಿನೇ ತೊಗೊಂಡಿದ್ದೀನಿ. ಆದಷ್ಟು ಮನೇಲಿ ಕಬ್ಬಿಣದ್ದು ತೊಗೋರಿ, ಅವಾಗ ನೂಡಲ್ಸ್ ಚೆನ್ನಾಗಾಗುತ್ತೆ. ಈಗ ನಾನು ಅದನ್ನು ಪ್ಯಾನ್ ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಸ್ವಲ್ಪ ಇದು ಹೈ ಫ್ಲೇಮಲ್ಲಿ ಚೆನ್ನಾಗಿ ಬಿಸಿ ಮಾಡ್ಕೊಂಬಿಡಿ. ಈಗ ನನ್ನ ಪ್ಯಾನ್ ಬಿಸಿಯಾಗಿದೆ. ಇದಕ್ಕೆ ನಾನು 1.5 2 ಸ್ಪೂನ್ ಎಣ್ಣೆ ಕಾರ್ನರ್ಸ್ಗೆಲ್ಲ ಹಾಕ್ಕೊತ ಹೋಗ್ತೀನಿ. ಈಗ ಹಾಕಿ, ಈಗ ಹಾಕಿದ ಮೇಲೆ ಈಗ ಎಣ್ಣೆ ಕಾದಿದೆಯಲ್ಲ, ಇದಕ್ಕೆ ನಾನು ಫಸ್ಟು ಬೆಳ್ಳುಳ್ಳಿ ಹಾಕ್ತೀನಿ. ಬೆಳ್ಳುಳ್ಳಿ, ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ. ನಿಮ್ಮ ಮಕ್ಳು ಏನಾದರೂ ತಿಂತಾಯಿದ್ರೆ ಹಸಿಮೆಣ್ಸಿನ್ಕಾಯಿ ಸ್ಕಿಪ್ ಮಾಡಿ ಬರೀ ಮೆಣಸಿನ ಪುಡಿ ಹಾಕ್ಬೋದು. ನೋಡಿ, ನಾನು ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ, ಉದ್ದಕ್ಕೆ ಎತ್ಕೊಂಡಿರೋ ಈರುಳ್ಳಿ ಹಾಕ್ತಿದ್ದೀನಿ. ನಿಮ್ಗೆ ಏನಾದರೂ ಈರುಳ್ಳಿ ಹೂವು ಸಿಕ್ಕರೆ ಅದನ್ನು ಕಟ್ ಮಾಡಿ ಹಾಕಿ ಚೆನ್ನಾಗಿರುತ್ತೆ. ನಾನೇನ ಹತ್ರ ಇರಲಿಲ್ಲ ಅಂತ ಹಾಕಿಲ್ಲ ನಾನು ಅಷ್ಟೇ. ಇದು ಮೇನ್ ವೆಜ್ ಹಕ್ಕಾ ನೂಡಲ್ಸ್ಗೆ ಕ್ಯಾಪ್ಸಿಕಮ್ಮು, ಕ್ಯಾರೆಟು, ಕ್ಯಾಬೇಜ್ 3 ಬೇಕಾಗುತ್ತೆ. ನನ್ನ ಹತ್ರ ಕ್ಯಾಬೇಜ್ ಇಲ್ಲ ಅಂತ ಹಾಕಿಲ್ಲ. ಈಗ ನನ್ನ ಹತ್ರ ಕ್ಯಾಬೇಜ್ ಇದ್ರೆ ಖಂಡಿತ ಕ್ಯಾಬೇಜ್ ಹಾಕಿ. ನೋಡಿ, ಸ್ವಲ್ಪ ಚೆನ್ನಾಗಿ ಇದು ಬೆಳಿಬೇಕು ಈರುಳ್ಳಿ, ಅಷ್ಟು ತನಕ ಇದು ಬಾಡಿಸ್ಕೋಬೇಕು. ಇದಕ್ಕೆ ನಾನು ಸ್ವಲ್ಪ ಸಕ್ಕರೆ ಹಾಕ್ತೀನಿ. ನೀವು ಸಕ್ಕರೆ ಹಾಕಿ ಸ್ವಲ್ಪ, ಇದಕ್ಕೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಸಕ್ಕರೆ ಹಾಕಿ ಇದನ್ನು ಸ್ವಲ್ಪ ಬಾಡಿಸ್ಕೊರಿ. ಚೆನ್ನಾಗಿ ಈರುಳ್ಳಿ ಬೆನಿಬೇಕು ಇದರಲ್ಲಿ ನೀಟಾಗಿ. ತುಂಬ ಹೊತ್ತು ಹಿಡಿಯಲ್ಲ, 5 ನಿಮಿಷದಲ್ಲೇ ನೂಡಲ್ಸ್ ಮಾಡ್ಕೋಬೋದು. ಖಂಡಿತ ಮನೆಯಲ್ಲೇ ಟ್ರೈ ಮಾಡಿ. ಮಕ್ಕಳು ಆಗಿ ದೊಡ್ಡವರಾಗಲಿ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ಹೊರಗಾದರೆ ಅದಕ್ಕೆ ಟೇಸ್ಟಿಂಗ್ ಸಾಲ್ಟ್ ಅಂತೆ, ಅಜಿನೋಮೋಟೊ ಅಂತೆಲ್ಲ ಹಾಕ್ತಾರೆ. ಅದೆಲ್ಲ ಯಾವಾಗಾದ್ರೂ ತಿನ್ನೋಕೆ ಚೆನ್ನಾಗಿರುತ್ತೆ. ಬಟ್ ಪದೇ ಆದರೆ ಮನೆಯಲ್ಲೇ ಮಾಡ್ಕೊರಿ. ತುಂಬ ಟೈಮು ಏನು ಹಿಡಿಯಲ್ಲ ಇದು. ನೋಡಿ, ಈರುಳ್ಳಿನ ನಾನು ಫ್ರೈ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಆಗ್ಬೇಕು ಈರುಳ್ಳಿ ಇದರಲ್ಲಿ. ನೋಡಿ, ಈಗ ಈರುಳ್ಳಿ ಲೈಟ್ ಬ್ರೌನ್ ಆಗ್ತಾಯಿದೆ. ಈಗ ಲೈಟ್ ಬ್ರೌನ್ ಆಗಿ ಸ್ಟಾರ್ಟ್ ಆದ ಕೂಡಲೇ ನಾವು ಇದಕ್ಕೆ ಕ್ಯಾರೆಟ್, ತೆಳ್ಳಗೆ ಉದ್ದಕ್ಕೆ ಹೆಚ್ಕೊಂಡಿರೋದು, ತುಂಬ ದಪ್ಪ ಹೆಚ್ಕೊಳಕ್ಕೆ ಹೋಗಬೇಡಿ. ಕ್ಯಾರೆಟ್ ಒಂದಿಷ್ಟು,
ಒಂದು ಕ್ಯಾರೆಟು ಮತ್ತು ಉದ್ದಕ್ಕೆ ಹೆಚ್ಚಿಕೊಂಡಿರೋ ಕ್ಯಾಪ್ಸಿಕಮ್ಮು. ನಿಮ್ಮ ಹತ್ರ ಕ್ಯಾಬೇಜ್ ಇದ್ದರೆ ಕ್ಯಾಬೇಜ್ ಖಂಡಿತ ಹಾಕಿ. ನೂಡಲ್ಸ್ ಕ್ಯಾಬೇಜ್ ಹಾಕಬೇಕಾಗುತ್ತೆ. ನನ್ನ ಹತ್ರ ಇಲ್ಲ ಅಂತ ನಾನು ಹಾಕ್ತಾಯಿಲ್ಲ, ಬಟ್ ಕ್ಯಾಬೇಜ್ ಹಾಕಿ ಇದಕ್ಕೆ. ನೋಡಿ ಚೆನ್ನಾಗಿ ಇದನ್ನು ಒಂದು 2 ನಿಮಿಷದ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ತುಂಬ ಮೆತ್ತಗೆ ಮಾಡ್ಕೊಳ್ಳೋಕೆ ಹೋಗಬೇಡಿ, ಯಾಕಂದರೆ ಅದು ಕ್ಯಾಪ್ಸಿಕಮ್ ಕ್ರಂಚಿನೆಸ್ ಇದ್ದರೆ ನೂಡಲ್ಸ್ ಚೆನ್ನಾಗಿರುತ್ತೆ. ನಾನಿಲ್ಲಿ ಸೂಜಿಯಿಂದ ಮಾಡಿರೋ ನೂಡಲ್ಸ್ ತೊಗೊತಾ ಇದ್ದೀನಿ. ನೀವು ಮಿಲೆಟ್ ನೂಡಲ್ಸ್ ಸಿಗ್ತವೆ, ಅದನ್ನೂ ಯೂಸ್ ಮಾಡ್ಬೋದು. ಮೈದಾ ಹೆಲ್ದಿ ಇಲ್ಲ ಅಂತ ಅನಿಸಿದ್ರೆ ನಿಮಗೆ ಮಿಲೆಟಲ್ಲಿ ಈ ನೂಡಲ್ಸ್ ಸಿಗ್ತಾ ಇದ್ದಾವೆ. ಆ ನೂಡಲ್ಸನ್ನು ಮನೇಲಿ ಮಾಡ್ಕೊಬೋದು. ತುಂಬಾ ಈಸಿ, 2 ನಿಮಿಷದಲ್ಲಿ ಮಾಡ್ಬೋದು. ನೋಡಿ ಈಗ ಒಂದು 2 ನಿಮಿಷದ ಕಾಲ ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ಸ್ವಲ್ಪ ಅದು ಕ್ಯಾರೆಟ್ ಬೆಂದಿಬೇಕಲ್ವ, ಅದಕ್ಕೆ ನೋಡಿ ನಾನೊಂದು 2 ನಿಮಿಷದ ಕಾಲ ಬಾಡಿಸ್ಕೊಂಡಿದ್ದೀನಿ. ತುಂಬ ಬಾಡಿಸ್ಕೊಳಕ್ಕೆ ಹೋಗಬೇಡಿ, ಯಾಕಂದರೆ ಅವು ತುಂಬ ಸಾಫ್ಟ್ ಆಗಿಬಿಟ್ರೆ ಅಷ್ಟು ಟೇಸ್ಟ್ ಬರೋಲ್ಲ. ಕ್ಯಾಪ್ಸಿಕಮ್ ಆಗಲಿ ಕ್ಯಾರೆಟ್ ಆಗಲಿ ತೆಳುವಾಗೇ ಕಟ್ ಮಾಡ್ಕೊರಿ, ಜಲ್ದಿ ಫ್ರೈ ಆಗಿಬಿಡುತ್ತೆ. ನೋಡಿ ನಾನು ಇದು ಫ್ರೈ ಆಗಿದೆ. ಇದನ್ನು ನಾನು ಏನು ನೂಡಲ್ಸ್ನ ನಾನು ನೀರಲ್ಲಿ ಹಾಕಿ ಸ್ಟ್ರೈನ್ ಮಾಡ್ಕೊಂಡಿದ್ದೆ ಅದನ್ನ ಹಾಕ್ತಾಯಿದ್ದೀನಿ ಇದರೊಳಗೆ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಈಗ ಆದಷ್ಟು ಕಬ್ಬಣ ಕಡೆಯಲ್ಲೇ ಮಾಡಿ, ಯಾಕಂದರೆ ಚೈನೀಸ್ ಡಿಶಸ್ ಎಲ್ಲ ಕಬ್ಬಣದಲ್ಲಿ ಮಾಡಿದಾಗೆ ಅದ್ರದ್ದು ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಇದನ್ನು. ನಾನೀಗ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿದ್ದೀನಿ. ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕೋರಿ, ಯಾಕಂದರೆ ಸೋಯಾ ಸಾಸಲ್ಲೂ ಸ್ವಲ್ಪ ಉಪ್ಪಿರುತ್ತೆ. ಬೇಕಾದ್ರೆ ಮತ್ತೆ ಮೇಲೆ ಹಾಕ್ಕೋಬೋದು ಕಡಿಮೆ ಆದರೆ. ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು, ಮೆಣಸು ಮಕ್ಕಳು ನೋಡಿಕೊಂಡು ನೀವು ಮೆಣಸಿನ ಪುಡಿ ಹಾಕಿ, ನಾನು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ, ಅದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ತಾಯಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಕಿಲ್ಲ ಅಂದರೆ ಪೆಪ್ಪರ್ ಪುಡಿ, ಮಕ್ಕಳಿದ್ರೆ ಕಡಿಮೆ ಹಾಕಿ, ಇಲ್ಲ ಅಂದ್ರೆ ದೊಡ್ಡವರಿದ್ರೆ ನಿಮ್ಗೆ ಎಷ್ಟು ಖಾರ ಬೇಕು ಅದು ನೋಡ್ಕೊಂಡು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಈಗ ಉಪ್ಪು ಮತ್ತು ಮೆಣಸಿನ ಪೌಡ್ರ್ ಹಾಕಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ, ಸ್ವಲ್ಪ ಪೆಪ್ಪರ್ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆದಮೇಲೆ ಇದಕ್ಕೆ 1.5 ಸ್ಪೂನು ಸೋಯಾ ಸಾಸ್. ನಿಮ್ಮ ಕ್ವಾಂಟಿಟಿ ನೋಡಿ ಹಾಕ್ಕೊರಿ. ನಾನು ಇಬ್ಬರಿಗೆ ಆಗೋಷ್ಟು ನೂಡಲ್ಸ್ ಮಾಡ್ತಾಯಿದ್ದೀನಿ. ನೀವು ತುಂಬ ಹೆಲ್ತ್ ಕಾನ್ಷಿಯಸ್ ಇದ್ದರೆ ಮಿಲೆಟ್ ನೂಡಲ್ಸು ಸಿಗ್ತವೆ, ಅದನ್ನು ಯೂಸ್ ಮಾಡ್ಬೋದು. ಇದನ್ನು ಹೆಲ್ದಿ ಡಿಶ್, ಯಾಕಂದರೆ ತರಕಾರಿ ಹಾಕಿರ್ತೀವಿ, ಎಲ್ಲ ಹಾಕಿರ್ತೀವಲ್ವಾ, ಅದಕ್ಕೆ ನೀವು ಮಿಲೆಟ್ ಯೂಸ್ ಮಾಡಿನೂ ನೂಡಲ್ಸ್ ಮಾಡ್ಕೊಬೋದು. ನೋಡಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ಸೋಯಾ ಸಾಸ್ ಹಾಕಿ. ನೋಡಿ ನಾನು ಸೋಯಾ ಸಾಸು, ಉಪ್ಪು, ಮೆಣಸಿನ ಪೌಡರ್ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಲಾಸ್ಟಿಗೆ ಇದಕ್ಕೆ ವಿನೆಗರ್ ಹಾಕ್ತಾಯಿದ್ದೀನಿ. ಇದಕ್ಕೆ 1.5 ಸ್ಪೂನ್ ವಿನೆಗರ್ ಹಾಕಿ ಸಾಕು, ತುಂಬ ಏನು ಬೇಕಾಗಲ್ಲ. ವಿನೆಗರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಆಯಿತು. ನೋಡಿ ಲಾಸ್ಟಿಗೆ ನಾನು ವಿನೆಗರ್ ಹಾಕಿದ್ದೀನಿ. ನೋಡಿ ಸೇಮ್ ರೆಸ್ಟೋರೆಂಟಲ್ಲಿ ಹೇಗೆ ನೂಡಲ್ಸ್ ಮಾಡ್ತಾರಲ್ಲ ಅದೇ ರೀತಿ ಬಂದಿದೆ. ನೀವಿನ್ನ ಇದಕ್ಕೆ ಅದು ಈರುಳ್ಳಿ ಹೂ ಬರುತ್ತಲ್ಲ ಗ್ರೀನ್ ಕಲರ್ದು, ಅದನ್ನು ಹಾಕಿ ಚೆನ್ನಾಗಿರುತ್ತೆ. ನನ್ನ ಹತ್ರ ಇರಲಿಲ್ಲ, ಮತ್ತು ಕ್ಯಾಬೇಜ್ ಹಾಕಿ ತುಂಬ ಚೆನ್ನಾಗಾಗುತ್ತೆ ಅದು. ನೋಡಿ ಬಿಸಿ ಬಿಸಿಯಾದ ವೆಜ್ ಹಕ್ಕಾ ನೂಡಲ್ಸ್ ರೆಡಿ, ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲೇ ರೆಡಿ ಆಗಿದೆ. ನಾವು ಇದಕ್ಕೇನು ಟೇಸ್ಟಿಂಗ್ ಪೌಡ್ರ್ ಹಾಕಿಲ್ಲ, ಅಜಿನೋಮೋಟೊ ಹಾಕಿಲ್ಲ. ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ಮನೇಲಿ ಟ್ರೈ ಮಾಡಿ. ತುಂಬ ಟೈಮು ಹಿಡಿಯಲ್ಲ, ತರಕಾರಿನೂ ಇದೆ ಇದರಲ್ಲಿ. ಮತ್ತು ಮಿಲೆಟ್ಸಲ್ಲೂ ಈಗ ಬಂದಿದ್ದಾವೆ ನೂಡಲ್ಸ್, ಅದನ್ನು ಯೂಸ್ ಮಾಡಿನೂ ನೀವು ಮಾಡ್ಬೋದು. ನಾನು ಸೂಜಿಯದು ಯೂಸ್ ಮಾಡಿದ್ದೀನಿ, ನಾನು ಮೈದಾದ ಯೂಸ್ ಮಾಡಿಲ್ಲ ಇಲ್ಲಿ. ನೋಡಿ ಬಿಸಿ ಬಿಸಿ ಹಕ್ಕಾ ನೂಡಲ್ಸ್ ರೆಡಿ ಆಗಿದೆ. ಒಂದು 2 ನಿಮಿಷ ನಾನು ಬಾಡಿಸ್ಕೊಂಡ್ಬಿಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಳಾಗಿದೆ ನೋಡಿ, ಎಲ್ಲೂ ಅಂಟ್ಕೊಂಡಿಲ್ಲ. ಇದು ಖಂಡಿತ ಟ್ರೈ ಮಾಡಿ. ಯಾರೆಲ್ಲ ಮನೆಯಲ್ಲಿ ಟ್ರೈ ಮಾಡಿದರೆ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ ನಾನೀಗ ನೂಡಲ್ಸ್ನ ಪ್ಲೇಟಿಗೆ ಸರ್ವ್ ಮಾಡ್ತೀನಿ. ಖಂಡಿತ ಟ್ರೈ ಮಾಡಿ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಸೇಮ್ ರೆಸ್ಟೋರೆಂಟ್ ಕ್ಯಾಬೇಜ್ ಹಾಕಿ ನೀವು ಈರುಳ್ಳಿ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ. ನನ್ನ ಹತ್ರ ಇರಲಿಲ್ಲ ಅದು. ನೋಡಿ ಬಿಸಿ ಬಿಸಿಯಾದ ವೆಜ್ ಹಕ್ಕಾ ನೂಡಲ್ಸ್ ರೆಡಿ ಆಗಿದೆ. ಖಂಡಿತ ಟ್ರೈ ಮಾಡಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಇದು, ಕಾಳಾಗಿ ಎಲ್ಲೂ ಅಂಟ್ಕೊಂಡಿಲ್ಲ. ನೀವು ನೀರಲ್ಲೇ ಸ್ವಲ್ಪ ಎಣ್ಣೆ ಹಾಕಿ ಉಪ್ಪಾಕಿ ಕುದಿಸ್ಬಿಟ್ರೆ ಎಲ್ಲೂ ಅಂಟ್ಕೊಳ್ಳಲ್ಲ ಅದು. ನೋಡಿ